ನೀವೇನಾದರೂ ಅಡಿಕೆ ಬೆಳೆಗಾರರಾಗಿದ್ದರೆ ಈ ಮಾಹಿತಿ ನಿಮಗಾಗಿ. ಅಡಿಕೆ ಬೆಳೆಗಾರರೇ ಸ್ವಲ್ಪ ಇಲ್ಲಿ ಕೇಳಿ. ರೀಸೆಂಟಾಗಿ ಕರ್ನಾಟಕದಿಂದ ಹೊರಟಂಥ 55 ಅಡಿಕೆ ಲಾರಿಗಳನ್ನು ಮಹಾರಾಷ್ಟ್ರದ FD ಆಫೀಸರು ಜಪ್ತಿ ಮಾಡಿದ್ದಾರೆ. ರೀಸನ್ ಕೇಳಿದ್ರೆ ಶಾಕ್ ಆಗ್ತೀರಾ. ಯಾಕೆಂದರೆ ಅಡಿಕೆಯಲ್ಲಿ ಸಿಕ್ಕಂಥ ಆರ್ಟಿಫಿಷಿಯಲ್ ಕಲರ್ ಮೇಡ್ ಇನ್ ಚೀನಾ ರೆಡ್ ಆಕ್ಸೈಡ್. ಸೊ ಈ ಒಂದು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ಅದ್ರ ಜೊತೆಗೆ ಮಾರ್ಕೆಟಲ್ಲಿ ಕೂಡ 2,000 ರೂಪಾಯಿ ಬೆಲೆ ಕುಸಿದಿದೆ. ಈ ಒಂದು ಆರ್ಟಿಫಿಷಿಯಲ್ ಕಲರ್ ಯೂಸ್ ಮಾಡೋದ್ರಿಂದ ತುಂಬ ಸೈಡ್ ಎಫೆಕ್ಟ್ ಇದೆ. ಇವತ್ತು ಸಿರಿಸಿ, ಸಾಗರ, ಶಿವಮೊಗ್ಗ, ತೀರ್ಥಹಳ್ಳಿ ಈ ಸೈಡಲ್ಲೆಲ್ಲ ಏನಂತ ಹೇಳಿದ್ರೆ ವರ್ತಕರು, ಚೀನಿದಾರರು ಎಲ್ಲ ಸೇರ್ಕೊಂಡ್ಬಿಟ್ಟು ಈ ಒಂದು ಕರಾಳ ದಂಧೆನ ನಡೆಸ್ತಾ ಇದ್ದಾರೆ. ಮಾರ್ಕೆಟಲ್ಲಿ ಒಳ್ಳೆ ರೇಟ್ ತಗೋಬೇಕಂತೇಳಿ ಚೀನಿದಾರರು, ವರ್ತಕರು ಸೇರ್ಕೊಂಡ್ಬಿಟ್ಟು ಈ ಒಂದು ಕರಾಳ ದಂಧೆನ ನಡೆಸ್ತಾ ಇದ್ದಾರೆ. ಸೊ ಇವತ್ತು ಇದರಿಂದಾಗಿ ಮಾರ್ಕೆಟಲ್ಲಿ 2,000 ರೂಪಾಯಿ ಬೆಲೆ ಕುಸಿದಿದೆ. ಇವತ್ತು ನೇರವಾಗಿ ನಷ್ಟ ಆಗ್ತಿರೋದು ಮೀಡಿಯೇಟ್ರಿಗಲ್ಲ, ಪಾಪ ಕಷ್ಟಪಟ್ಟು ಬೆಳೀತಾರಂಥ ರೈತರುಗಳಿಗೆ. ಕೊಂಡ್ಕೊಳ್ಳೋರಾಗಲಿ ಅಥವಾ ಮಾರೋರಾಗಲಿ ತಿಳ್ಕೊಬೇಕಂತ ವಿಷಯ ಏನಂತ ಹೇಳಿದ್ರೆ, ತೊಗೊಳಂಥ ಅಡಿಕೆಯಲ್ಲಿ ಅಥವಾ ಮಾರುವಂಥ ಅಡಿಕೆಯಲ್ಲಿ ಆರ್ಟಿಫಿಷಿಯಲ್ ಕಲರ್ ಇದೆಯಾ ಅಥವಾ ಇಲ್ಲವಾ ಅನ್ನೋದು ಚೆಕ್ ಮಾಡೋದು ತುಂಬ ಈಸಿ ಇದೆ. 3 ಸಿಂಪಲ್ ಸ್ಟೆಪ್ಸ್ ಹೇಳ್ತೀನಿ, ಯಾರು ಬೇಕಾದ್ರೂ ಚೆಕ್ ಮಾಡ್ಬೋದು ಮನೇಲಿ ಇಟ್ಕೊಂಡ್ಬಿಟ್ಟು. ಮೊದಲೇದಾಗಿ ಅಡಿಕೆನ ನೀರಿನ ಜೊತೆಗೆ ಸಾಬೂನು ಹಾಕಿ ತೊಳೆಯೋದು. ಸೊ ಅಲ್ಲಿರೋಂಥ ಕಲರೆಲ್ಲ ಹೋಗ್ಬಿಟ್ಟು ನೀರಲ್ಲಿ ಸೇರ್ಕೊಳುತ್ತೆ. ಆವಾಗ ಗೊತ್ತಾಗುತ್ತೆ ಇದರಲ್ಲಿ ಕಲರ್ ಮಿಕ್ಸ್ ಆಗಿದೆ ಅಂತೇಳಿ. ಇನ್ನು ಎರಡನೇದು ಬಂದುಬಿಟ್ಟು ಮ್ಯಾಗ್ನೆಟ್ ಟೆಸ್ಟಿಂಗ್. ರೆಡ್ ಆಕ್ಸೈಡ್ ಕಲರಲ್ಲಿ ಐರನ್ ಕಂಟೆಂಟ್ ಇರುತ್ತೆ. ಯಾವಾಗ ನೀವು ಅಯಸ್ಕಾಂತ ತಗೊಂಡೋಗಿ ಅಡಿಕೆ ಚೂರ ಹತ್ರ ಇಟ್ಟಾಗ ಸೊ ಅದೆಲ್ಲ ಅಲ್ಲಿ ಬಂದು ಅಂಟ್ಕೊಳ್ಳುತ್ತೆ. ಆವಾಗ ಗೊತ್ತಾಗುತ್ತೆ ಇದರಲ್ಲಿ ರೆಡ್ ಆಕ್ಸೈಡ್ ಕಲರ್ನ ಯೂಸ್ ಮಾಡಿದ್ದಾರೆ ಅಂತೇಳಿ. ಇನ್ನು ಮೂರನೇದು ಬಂದು ವೆರಿ ಸಿಂಪಲ್. ಕೈಯಲ್ಲಿ ನೀವು ಉಜ್ಜಿ ನೋಡಿದಾಗ ಕೈಯೆಲ್ಲ ಕೆಂಪಾಗುತ್ತೆ, ಕೆಂಪಾಗುತ್ತೆ. ಸೊ ಅವಾಗ ನೀವು ತಿಳ್ಕೊಬೋದು ಇದರಲ್ಲಿ ಕಲರ್ ಮಿಕ್ಸ್ ಮಾಡಿದ್ದಾರೆ ಅಂತೇಳಿ. ಸೊ ಅಡಿಕೆ ತೊಗೊಳೋರಾಗಲಿ ಅಥವಾ ಮಾರೋರಾಗಲಿ ನೀವು ತೊಗೊಳಕ್ಕಿಂತ ಮುಂಚೆ ಈ ಒಂದು ಪರೀಕ್ಷೆನ ಮಾಡಿ. ಈ ಕರಾಳ ದಂಧೆಯಲ್ಲಿ ಯಾರ್ಯಾರು ಇದ್ದಾರೋ ಗೊತ್ತಿಲ್ಲ ಅಥವಾ ಯಾರ್ಯಾರು ಸಪೋರ್ಟ್ ಮಾಡ್ತಾ ಇದ್ದಾರೋ, ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತ ಹೇಳಿದ್ರೆ, ಇವತ್ತಿನ ಒಂದು ಚಿಕ್ಕ ಆದಾಯ ನೋಡ್ಕೊಂಡ್ಬಿಟ್ಟು ನಾಳೆ ಇರೋಂಥ ದೊಡ್ಡ ಮಾರ್ಕೆಟ್ನ ಹಾಳಾಗ್ತಾ ಇದೆ. ಸೊ ಹಾಗಾಗಿ ರೈತನ ಬೆಳೆಸಬೇಕಾಗಿರೋದು, ರೈತರು ಕಾಪಾಡಬೇಕಾಗಿರೋದು ಮೀಡಿಯೇಟರ್ ಆಗಿರ್ಬೋದು, ಚೀನಿದಾರ ಆಗಿರ್ಬೋದು, ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಅದು. ಸೊ ಅಡಿಕೆ ನಮ್ಮ ಹೆಮ್ಮೆ, ರೈತನ ಕಾಪಾಡ್ಕೋಬೇಕಾಗಿರೋದು ನಮ್ಮ ಜವಾಬ್ದಾರಿ. ಈ ಒಂದು ಇನ್ಫಾರ್ಮೇಷನ್ನ ಪ್ರತಿಯೊಬ್ಬ ಅಡಿಕೆ ಬೆಳೆಗಾರರಿಗೆ ರೀಚ್ ಆಗೋವರೆಗೂ ಶೇರ್ ಮಾಡಿ, ಹಾಗೆ ಅವರಿಗೆ ಅವೇರ್ನೆಸ್ ಮೂಡಿಸಿ.